ಇದ್ದಾರಂತ ಹೇಳಿದವರು ಯಾರು? ನೀವು ಹೇಗೆ ಎಲ್ಲಿಂದ ವಿವರ ಸಿಕ್ಕಿದೆ ನೀವು ಅವ್ರನ್ನ ಕೇಳಬೇಕು. ಅವರಾಗ ಕರೆಕ್ಟಾಗಿ ಅವ್ರ ಹತ್ರ ನಾನೇನು ಅಲ್ಲಿಲ್ಲ ತಾನೆ. ಸರ್ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಸರ್, ಅಂದರೆ ಅಧಿಕಾರದ ದಾಹಕ್ಕೋಸ್ಕರ ಅವರ ಶಾಸಕರ ಮೇಲೇ ಹನಿ ಟ್ರ್ಯಾಪ್ ಮಾಡಿಸ್ತಾರೆ. ನೋಡಿ, ಬಿಜೆಪಿಯವರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ KPCC ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ, ಸಂಬಂಧಪಟ್ಟವರು ಹೇಳ್ತಾರೆ. ನಾನು ಬಿಜೆಪಿಯವರು ಹೇಳೋದಕ್ಕೆಲ್ಲ ಉತ್ತರ. ಸರ್, ಅಂದರೆ ಆಡಳಿತ ಪಕ್ಷದ ಶಾಸಕರೇ ಸದನದಲ್ಲಿ ನಿಂತು ಒಂದು ಆರೋಪ ಮಾಡ್ತಾ ಇರುತ್ತೆ ಸರ್, ಹನಿ ಟ್ರ್ಯಾಪ್ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನು ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ತಾರೆ. ಅದು ವೆಯ್ಟ್ ಮಾಡಿ, ತನಿಖೆ ಆಗಲಿ. ಅಂದರೆ ಶಾಸಕರ ಮೇಲೆ ನಡೀತಾ ಇರೋದು ಹೌದಾ ಸರ್? ಇದೊಂದು ಷಡ್ಯಂತ್ರ ನನಗೆ ಗೊತ್ತಿಲ್ಲ, ನಾನು ಹೇಳಲೂ ಇಲ್ಲ, ನನಗೆ ಅದ್ರ ವಿಚಾರನೂ ಗೊತ್ತಿಲ್ಲ. ಇದ್ದಾರಂತ ಹೇಳಿದವರು ಯಾರು? ನೀವು ಹೇಗೆ ಎಲ್ಲಿಂದ ವಿವರ ಸಿಕ್ಕಿದೆ ನೀವು ಅವ್ರನ್ನ ಕೇಳಬೇಕು. ಅವರಾಗ ಕರೆಕ್ಟಾಗಿ ಅವ್ರ ಹತ್ರ ನಾನೇನು ಅಲ್ಲಿಲ್ಲ ತಾನೆ. ಸರ್ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಸರ್, ಅಂದರೆ ಅಧಿಕಾರದ ದಾಹಕ್ಕೋಸ್ಕರ ಅವರ ಶಾಸಕರ ಮೇಲೇ ಹನಿ ಟ್ರ್ಯಾಪ್ ಮಾಡಿಸ್ತಾರೆ. ನೋಡಿ, ಬಿಜೆಪಿಯವರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ KPCC ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ, ಸಂಬಂಧಪಟ್ಟವರು ಹೇಳ್ತಾರೆ. ನಾನು ಬಿಜೆಪಿಯವರು ಹೇಳೋದಕ್ಕೆಲ್ಲ ಉತ್ತರ. ಸರ್, ಅಂದರೆ ಆಡಳಿತ ಪಕ್ಷದ ಶಾಸಕರೇ ಸದನದಲ್ಲಿ ನಿಂತು ಒಂದು ಆರೋಪ ಮಾಡ್ತಾ ಇರುತ್ತೆ ಸರ್, ಹನಿ ಟ್ರ್ಯಾಪ್ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದನ್ನು ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ತಾರೆ. ಅದು ವೆಯ್ಟ್ ಮಾಡಿ, ತನಿಖೆ ಆಗಲಿ. ಅಂದರೆ ಶಾಸಕರ ಮೇಲೆ ನಡೀತಾ ಇರೋದು ಹೌದಾ ಸರ್? ಇದೊಂದು ಷಡ್ಯಂತ್ರ ನನಗೆ ಗೊತ್ತಿಲ್ಲ, ನಾನು ಹೇಳಲೂ ಇಲ್ಲ, ನನಗೆ ಅದ್ರ ವಿಚಾರನೂ ಗೊತ್ತಿಲ್ಲ.